ಸಂವಿಧಾನ ಉಳಿಸಿ ಸಂವಿಧಾನ ಉಳಿಸಿ ಸರ್ಕಾರಕ್ಕೆ ಅವರ ಪಾದಚರಣೆಗಳಿಗೆ ನನ್ನ ತಲೆಯನ್ನ ಬಾಗಿಸಿ ನಮಸ್ಕಾರ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರನ್ನ ಇದು ಪ್ರಜಾಪ್ರಭುತ್ವ. ಈ ದಿವಸ ಚಿಕ್ಕನಾಯಕನಹಳ್ಳಿಯ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನೆಹರು ಸರ್ಕಲ್ ವರೆಗೆ ಜಾಥಾ ಹಮ್ಮಿಕೊಂಡಿದ್ದೀವಿ. ಚುನಾವಣಾ ಆಯೋಗಕ್ಕೆ ಧಿಕ್ಕಾರ, ಧಿಕ್ಕಾರ. ಚುನಾವಣಾ ಆಯೋಗಕ್ಕೆ ಧಿಕ್ಕಾರ. ಆತ್ಮೀಯ ಎಲ್ಲ ಬಂಧುಗಳೇ, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳೇ ಹಾಗೂ ನಗರದ ನಾಗರಿಕರೇ, ಈ ದಿವಸ ಚಿಕ್ಕನಾಯಕನಹಳ್ಳಿಯ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಯವರ ಆದೇಶದ ಮೇರೆಗೆ ಏನು ನಾವು ಕಳೆದ ಒಂದು ವಾರದಿಂದ ಮತಗಳ್ಳತನ ಅಂತ ಹೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ಈಗಾಗಲೇ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಆಗಮಿಸಿ ಬೆಂಗಳೂರಿನಲ್ಲಿ ಏನು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಹೇಗೆ ಮತಗಳ್ಳತನ ಆಗಿದೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಅನ್ನೋದನ್ನು ವಿವರವಾಗಿ ಹೇಳಿದ್ದಾರೆ. ಅದೇ ರೀತಿ ಇವತ್ತು ನಾವು ಉದಾಹರಣೆಗಳನ್ನು ಕೊಡೋದಾದರೆ ಮಹದೇವಪುರ ಕ್ಷೇತ್ರ, ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ನಾವು ಚುನಾವಣೆಯಲ್ಲಿ ಇನ್ನೇನು ಗೆದ್ದೇ ಬಿಟ್ವಿ ಅಂತ ಹೇಳಿ 50,000 ಲೀಡ್ ನಾವು MP ಚುನಾವಣೆಯಲ್ಲಿ. ಆದರೆ ಮಹದೇವಪುರ ಕ್ಷೇತ್ರಕ್ಕೆ ಬರೋದ್ರೊಳಗೆ 1 ಲಕ್ಷ ಲೀಡನ್ನು BJP ತಗೊಂಡಿತ್ತು. ಅಂದರೆ ಅಲ್ಲಿ ನಾವು ಸೋತ್ವಿ. ಸೋಲ ಕಾರಣ ಏನು ಅಂತ ಹುಡುಕೊಂಡು ಹೋದಾಗ, ಪರಾಮರ್ಶೆ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿಗೆ ನಮಗೆ ಗೊತ್ತಾಗಿದ್ದು, ಅಲ್ಲಿ ಸುಮಾರು 50ರಿಂದ 60,000 ಅಕ್ರಮ ಓಟುಗಳನ್ನು ಸೇರಿಸಲಾಯಿತು. ವಲಸಿಗರನ್ನು ಏನು ಉತ್ತರ ಭಾರತೀಯರನ್ನೆಲ್ಲ ಅಲ್ಲಿ ಕರೆಸಿ ಅವರಿಗೆ ಒಂದೊಂದು ಮನೆಯಲ್ಲಿ ನಾವು ನೋಡಿದ್ದೀವಿ. ಇವತ್ತು ನಮ್ಮ ಕುಟುಂಬಗಳಲ್ಲಿ 3 ಓಟ್ ಇರ್ತದೆ, 4 ಓಟ್ ಇರುತ್ತೆ, 5 ಓಟ್ ಇರುತ್ತೆ, ಅಥವಾ ಬಹುತ್ವ ಕುಟುಂಬದಲ್ಲಿ ಒಂದು 10 ಓಟ್ ಇರ್ಬೋದು. ಆದರೆ ಬೆಂಗಳೂರಿನ ಮಹದೇವಪುರದಲ್ಲಿ ಒಂದೊಂದು ಮನೆಯಲ್ಲಿ 70 ಓಟು, 60 ಓಟು, ಒಂದೇ ನಂಬರ್ನಲ್ಲಿ 70 ಓಟು, 60 ಓಟು. ಒಂದು ಮನೆ ಕೇವಲ 4 ಚದರ 5 ಚದರದ ಮನೆಯಲ್ಲಿ 70 ಜನಗಳ ಓಟನ್ನು ಬರೆಸಿದ್ದಾರೆ ಈ BJPಗರು. 70 ಆ ರೀತಿಯಲ್ಲಿ ಸುಮಾರು 50-60 ಓಟುಗಳನ್ನು, ಕಳ್ಳ ಓಟುಗಳನ್ನು ಮಾಡಿಸಿ ಇವತ್ತು ಅವ್ರಿಗೆ ಗೆಲ್ದಿದ್ದಾರೆ. ಅದೇ ರೀತಿ DK ಸುರೇಶ್ ರವರು ನಿಂತಿರತಕ್ಕಂಥ ಜಾಗದಲ್ಲಿ ಅವರು ಕೂಡ ಸೋತರು. ಅದಕ್ಕೂ ಕೂಡ ಅಲ್ಲೂ ಕೂಡ ಸಾಕಷ್ಟು ಏನು ಚುನಾವಣಾ ಅಕ್ರಮ ನಡೆದಿದೆ, ಅಕ್ರಮ ಮತಗಳಾಗಿದೆ, ಮತಗಳ ಕಳ್ಳತನ ಆಗಿದೆ. ಅದನ್ನು ರಕ್ಷಣೆ ಮಾಡಬೇಕಾದಂಥ ಚುನಾವಣಾ ಆಯೋಗ BJPಯರ ಕೈಗೊಂಬೆಯಂತೆ ಕುಣಿತಾ ಇದೆ. ಇದನ್ನು ತಪ್ಪಿಸಬೇಕಾಗಿದೆ. ಸುಪ್ರೀಂ ಕೋರ್ಟ್ ಮಧ್ಯೆ ಆಗಮಿಸಬೇಕು, ರಾಷ್ಟ್ರಪತಿಗಳು ಮಧ್ಯೆ ಆಗಮಿಸಬೇಕು. ಯಾಕೆಂದರೆ ಕಳೆದ 3 ಬಾರಿ ಏನು ಮೋದಿಯವರು ಗೆದ್ದಿದ್ದಾರೆ, ಈ ಅಕ್ರಮಗಳಿಂದಲೇ ಅವ್ರು ಗೆದ್ದಿರೋದು. ಅವ್ರಿಗೆ ಯಾವುದೇ ರೀತಿ ಮ್ಯಾಂಡೇಟನ್ನು ಕೊಟ್ಟಿಲ್ಲ ಜನ. ಇವತ್ತು ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿ 60 ಲಕ್ಷ ಓಟು ಅಕ್ರಮ ಓಟುಗಳಾಗಿದೆ. ಬಿಹಾರದಲ್ಲಿ ಅಲ್ಪಸಂಖ್ಯಾತರು, ದಲಿತರು ಓಟುಗಳನ್ನು ಕಿತ್ತಾಕಿ ಅಲ್ಲಿ ಏನು ಮೇಜರ್ ಅವ್ರಿಗೆ BJP ಬೀಳುವಂಥ ಓಟುಗಳನ್ನು ಸೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಆ ರೀತಿ ಮಾಡಿರೋದ್ರಿಂದ 60 ಲಕ್ಷ ಓಟನ್ನು ಕಳೀತಾ ಇದ್ದಾರೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರನ್ನ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೊಲೆ ಆಗಿದೆ. ಇಡೀ ರಾಷ್ಟ್ರದಲ್ಲಿ ಈ ರೀತಿ ಮಾಡಿರೋದ್ರಿಂದ ಚುನಾವಣಾ ಆಯೋಗ ಈಗ ಏನು ಮಾಡಬೇಕು ಅಂದರೆ ತತ್ಕ್ಷಣ ಈ ಸರ್ಕಾರವನ್ನು ಕಿತ್ತೊಗಿಬೇಕು ಮತ್ತು ನೇರ ಚುನಾವಣೆಯನ್ನು ಮಾಡಬೇಕು. EVM ಮಿಷನ್ನನ್ನು ತೆಗೆದುಹಾಕಬೇಕು. EVM ಮಿಷನ್ನನ್ನು ವಿಶ್ವದಲ್ಲಿ ಯಾವುದೇ ದೇಶ ಕೂಡ ಒಪ್ಕೊಂಡಿಲ್ಲ. ಇದರ ಬದಲು ಏನು ಹಿಂದೆ ನಾವು ಬ್ಯಾಲೆಟ್ಸ್ ಇತ್ತು, ಬ್ಯಾಲೆಟ್ ಓಟನ್ನು ಮಾಡಿದರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಯಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದರೆ ಹೋದರೆ ಈ ದೇಶದ ಏನು ನಮಗೆ ಡಾಕ್ಟರ್ ಅಂಬೇಡ್ಕರ್ ಅವರು 1950 ಜನವರಿ 26ರಂದು ಸಂವಿಧಾನ ಕೊಟ್ಟರು, ಸಂವಿಧಾನ ಅಂಗೀಕಾರ ಮಾಡಿದ್ದೀವಿ. ನಮ್ಮ ಓಟುಗಳು ಕಳ್ತನ ಆಗುತ್ತೆ. ಹಿಂದೆ ಓಟುಗಳನ್ನು ಮಾಡಲಿಕ್ಕೆ ಅವನು ಶ್ರೀಮಂತನಾಗಿರಬೇಕು, ಭೂಮಿ ಒಡಗಿನ ಇರಬೇಕು, ಕಂದಾಯ ಕಟ್ಟಬೇಕು ಅನ್ನೋ ಸ್ಥಿತಿ ನಿರ್ಮಾಣ ಇತ್ತು. ಆದರೆ ಈ ಸಂವಿಧಾನ ಬಂದ ಮೇಲೆ, ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟ ಮೇಲೆ, ಭಾರತ ಸ್ವತಂತ್ರ ನಂತರ 1950 ಜನವರಿ 26ರಂದು ಪ್ರತಿಯೊಬ್ಬರಿಗೂ ಒಂದು ಓಟಿನ ಹಕ್ಕನ್ನು ಕೊಟ್ಟರು. ರಾಷ್ಟ್ರಪತಿಗೂ ಒಂದೇ ಓಟು, ಪ್ರಧಾನಿಯವರಿಗೂ ಒಂದೇ ಓಟು, ಮುಖ್ಯಮಂತ್ರಿಗಳಿಗೂ ಒಂದೇ ಓಟು, ಕೂಲಿ ಮಾಡೋ ಸಾಮಾನ್ಯ ವ್ಯಕ್ತಿಗೆ, ರೈತನಿಗೆ ಕೂಡ ಒಂದೇ ಓಟು. ಆದರೆ ಈ BJPಯವರು ಒಬ್ಬ ವ್ಯಕ್ತಿಗೆ ಇಲ್ಲಿ 10 ಓಟನ್ನು ಹಾಕ್ಸಿದ್ದಾರೆ. ಇವತ್ತು ಮಹದೇವಪುರದಲ್ಲಿ 1 ಓಟು ಒರಿಜಿನಲ್ ಆದರೆ 6 ಓಟು ಕಳ್ಳೋಟು, 1 ಒರಿಜಿನಲ್ ಓಟು ಆದರೆ 6 ಓಟು ಕಳ್ಳೋಟು. ಅದರಿಂದ ಈ ರೀತಿ ಇವರು
ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ 3 ಬಾರಿ. ಇದು ತಪ್ಪಬೇಕು. ಅದಕ್ಕೋಸ್ಕರ ಇವತ್ತು ನಾವು ರಾಹುಲ್ ಗಾಂಧಿಯವರು ಇಡೀ ದೇಶಾದ್ಯಂತ ಇವತ್ತು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ ಈ ಕಳ್ಳ ಮತದಾನದ ವಿರುದ್ಧ, ಓಟಿನ ಕಳ್ಳತನದ ವಿರುದ್ಧ ಜಾಗೃತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಕ್ಯಾಂಡಲ್ ಮಾರ್ಚ್ ಅನ್ನು ನಾವು ಇವತ್ತು ಕನ್ನಡ ಸಂಘ ವೇದಿಕೆ ಮುಂಭಾಗದಿಂದ ನೆಹರೂರವರ ಸರ್ಕಲ್ನಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಆಗಮಿಸಿ ಇವತ್ತು ಈ ಒಂದು ಕ್ಯಾಂಡಲ್ ಮಾರ್ಚ್ನಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಇನ್ನೂ ಪ್ರಮುಖರು ಮಾತನಾಡಲಿದ್ದಾರೆ. ಇಷ್ಟು ಹೇಳಿ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಬಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, सीएम सिद्धरामैया की, डीके शिवकुमार की, डॉक्टर जी परमेश्वर की, KS ಕಿರಣ್ ಕುಮಾರ್ की. ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ನಾವು ಕನ್ನಡ ಸಂಘ ವೇದಿಕೆಯಿಂದ ನೆಹರು ಸರ್ಕಲ್ ವರೆಗೆ ಜಾಥಾ ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಮತದಾನದ ಅರಿವು ನಮ್ಮೆಲ್ಲರಲ್ಲಿ ಮೂಡಲಿ ಅಂತ ಅಷ್ಟೇ. ಹಾಗೇನೆ ಮಾಧ್ಯಮ ಮಿತ್ರರು ಕೂಡ ಇದ್ರ ಬಗ್ಗೆ ನಮ್ಮ ಮುಖಾಂತರ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ CDC ಅವ್ರ ಮುಖಾಂತರ ಹಾಗೂ ನನ್ನೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಂತರ ನೀವು ಕೂಡ ಜನರಲ್ಲಿ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕಾಗ್ತಿದೆ. ಕಾರಣ ಏನಕ್ಕಪ್ಪ ಅಂದರೆ, ಒಂದು ಮನೆಯಲ್ಲಿ 80 ಜನ ಇರೋಕ್ಕೆ ಸಾಧ್ಯನಾ? ಸಾಮಾನ್ಯವಾಗಿ ಒಂದು ಮನೆಗೆ 80. ಜೈ ಕಿರಣ್ ಕುಮಾರ್ ಕೆ, ಜೈ ಕಿರಣ್ ಕುಮಾರ್ ಕೆ, ಜೈ. ಎಲ್ಲ ಸಮಾಜದ ಬಂಧುಗಳಿಗೆ, ಅವರ ಪಾದಚರಣಗಳಿಗೆ ನನ್ನ ತಲೆಯನ್ನ ಬಾಗಿಸಿ ನಮಸ್ಕರಿಸ್ತಾ, ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ನಾವು ಹೇಳೋದೇನೆಂದ್ರೆ, ಬಿಹಾರದಲ್ಲಿ ತ್ವರಿತಗತಿಯ ಮತಪಟ್ಟಿಯ ಪರಿಷ್ಕರಣೆ ಅಂತ ಆಯಿತು. ಸೊ ತ್ವರಿತ ಮತಪಟ್ಟಿಯ ಪರಿಷ್ಕರಣೆಯಲ್ಲಿ ಆದಂತಹ ಅವಘಡಗಳನ್ನ ಕಾಂಗ್ರೆಸ್ ಪಕ್ಷ ದೊಡ್ಡ ಧ್ವನಿಯಲ್ಲಿ ಪ್ರಶ್ನೆ ಮಾಡ್ತಾ ಇದೆ. ಸೊ ಯಾಕೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದ್ರೆ, ನಮಗೆ ಹಿಂದಾದ ಚುನಾವಣೆಗಳಲ್ಲಿ ಕೆಲವೊಂದು ಕ್ಷೇತ್ರಗಳನ್ನ ನಾವು ತಗೊಂಡು ಅಭ್ಯಾಸ ಮಾಡಿದಾಗ, ಇಲ್ಲ ಮತದಾರರ ಪಟ್ಟಿಯನ್ನ ಒಂದು ಏನು ಪರಿಷ್ಕರಣೆ ಆಗಿದೆ ಆ ವಿಧಾನದಲ್ಲಿ ತಪ್ಪಿದೆ ಅಂತ ನಮ್ಮ ಅನುಭವಕ್ಕೆ ಬಂದಿದೆ. ಸೊ ಅದಕ್ಕೆ ಉದಾಹರಣೆಯಾಗಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಾದಂಥ 1,20,250 ಮತಗಳ ಒಂದು ವ್ಯತ್ಯಾಸವನ್ನು ನಾವು ಸಾಕ್ಷಿ ಸಮೇತ, ದಾಖಲೆ ಸಮೇತ ದೇಶದ ಪ್ರತಿಯೊಬ್ಬ ಪ್ರಜೆ ಮುಂದಿಟ್ಟಿದ್ದೀವಿ. ಸೊ ಈ ಆದಂತ ತಪ್ಪು ಮತ್ತೆ ಬಿಹಾರದಲ್ಲಾಗ್ಲಿ, ಮುಂಬರುವ ಎಲೆಕ್ಷನ್ ಉತ್ತರ ಪ್ರದೇಶದಲ್ಲಾಗ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ದೇಶಕ್ಕೆ ಸ್ವತಂತ್ರ ಬರಕ್ಕೆ ನಾವು ಎಷ್ಟು ಹೋರಾಟ ಮಾಡಿದ್ವು ಕಾಂಗ್ರೆಸ್ಸಿಗರಾಗಿ, ಪ್ರಜಾಪ್ರಭುತ್ವಕ್ಕೋಸ್ಕರನೂ ಅಷ್ಟೇ ಹೋರಾಟ ಮಾಡಿದ್ದೀವಿ. ಪ್ರಜಾಪ್ರಭುತ್ವ ನೆಲೆಗೊಳ್ಳಕ್ಕೂ ಹಾಗೆ ಹೋರಾಟ ಮಾಡಿದ್ದೀವಿ. ಪ್ರಜಾಪ್ರಭುತ್ವ ಭದ್ರ ಮಾಡೋಕ್ಕೂ ಹೋರಾಡಿದ್ದೀವಿ. ಪ್ರಜಾಪ್ರಭುತ್ವ ಶಾಶ್ವತವಾಗಿ ನೆಲೆಯೂರಕ್ಕೂ ಸಮೇತ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಮಿಂಟಾ ದೇವಿ 4 ಸತಿ ವೋಟರ್ ಲಿಸ್ಟ್ ಅಲ್ಲಿ ಅವ್ರು ಇದೆ. ಗುರುಪ್ರೀತ್ ಸಿಂಗ್ 2 ಸತಿ ಮಹದೇವಪುರ ಕ್ಷೇತ್ರದಲ್ಲಿ ಎಲೆಕ್ಷನ್ ನಲ್ಲಿ ವೋಟ್ ಹಾಕಿದ್ದಾರೆ. ಸೊ ಇವೆಲ್ಲ ಯಾಕೆ ಆಗ್ತಿದೆ, ಹೇಗೆ ಹಾಕಿದ್ರು ಅವರೆಲ್ಲ ಇದನ್ನ ಒಂದು ಚುನಾವಣಾ ಆಯೋಗ ಅಂತಿದೆ. ರಾಷ್ಟ್ರ ಮಟ್ಟದಲ್ಲಿ ಚುನಾವಣಾ ಆಯೋಗ ಯಾವುದು ಲೋಕಸಭಾ ವಿಧಾನಸಭಾ ಎಲೆಕ್ಷನ್ಗಳನ್ನ ನಡೆಸ್ಕೊಂಡು ಹೋಗುತ್ತೋ ಆ ಆಯೋಗ ಪ್ರಜಾಪ್ರಭುತ್ವದಲ್ಲಿ ನಾವು ಮಾಹಿತಿ ಹಕ್ಕು ಕಾಯ್ದೆ ನಾವು ಕೇಳ್ತಾ ಇದ್ದೀವಿ, ನಮ್ಗೆಲ್ಲ ವೋಟರ್ ಲಿಸ್ಟ್ ಏನಿದೆ ಡಾಕ್ಯುಮೆಂಟ್ ನ ಡಿಜಿಟಲ್ ರೀಡಬಲ್ ಫಾರ್ಮೆಟ್ ಅಲ್ಲಿ ನಮಗೆ ಕೊಡಿ ಅಂತ. ಆದರೆ ಚುನಾವಣಾ ಆಯೋಗ ಡಿಜಿಟಲ್ ರೀಡಬಲ್ ಫಾರ್ಮೆಟ್ ಅಂದ್ರೆ ಯಂತ್ರಗಳು ಓದುವಂತ, ಕಂಪ್ಯೂಟರ್ ಸಾಧನ ಓದುವಂತ ಫಾರ್ಮೆಟ್ ನಲ್ಲಿ ಕೊಡಲು ನಿರಾಕರಿಸಿದೆ. ಅವ್ರು ಕರೆಕ್ಟ್ ಆಗಿದ್ದಾಗ ಯಾಕೆ ನಿರಾಕರಿಸಬೇಕು? ಸೊ ನಮ್ಮಲ್ಲಿ ಅವು ಮತಪತ್ರಗಳು ತಗೊಂಡು ಅವ್ರು ಇದಾರ ಇಲ್ವಾ ಅಂತ ಚೆಕ್ ಮಾಡಕ್ಕೆ ನಮ್ಮ ತುಂಬಾ ಶಕ್ತಿ ಖರ್ಚಾಗುತ್ತೆ, ಕಾರ್ಯಕರ್ತರ ಶ್ರಮ ವ್ಯರ್ಥ ಆಗ್ತದೆ, ದೇಶದ ಅಭಿವೃದ್ಧಿ ನಿಲ್ತದೆ. ಸೊ ಅದಕ್ಕೆ ಅಂತ ಒಂದು ಆಯೋಗ ಇದೆ. ಆ ಆಯೋಗದವರು ಏನಾಗಿದೆ ಅಂತ ಪರೀಕ್ಷೆ ಮಾಡಿ ಅಂತ ಅಂದ್ರೆ, ಇಲ್ಲ ನಾವು ನಿಮಗೆ ಮತಪಟ್ಟಿಯನ್ನ ಡಿಜಿಟಲ್ ರೀಡಬಲ್ ಫಾರ್ಮೆಟ್ ಅಲ್ಲಿ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವರು ಏನಂತಾರೆ ಸ್ಕ್ಯಾನ್ಡ್ ಫಾರ್ಮೆಟ್ ನ ಚುನಾವಣಾ ಆಯೋಗದ ವೆಬ್ಸೈಟ್ ಗಳಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ನಮ್ಗನ್ಸಲ್ವಾ, ಏನಕ್ಕೆ ಮುಚ್ಚಿಡ್ತಾ ಇದ್ದಾರೆ? ಕಳ್ಳ ಅಂದ್ರೆ ಏನಂತಾರೆ, ವೆಹಿಕಲ್ ಮುಟ್ಟು ನೋಡ್ಕೊಂಡ್ರೆ ಕಳ್ಳ ಅಂತ. ಸೊ ಆ ತರದಲ್ಲಿ ನಾವು ಚುನಾವಣೆ ಆಯೋಗಕ್ಕೆ ನಾವು ಕೇಳ್ತಾ ಇದ್ದೀವಿ, ದಯಮಾಡಿ ನಮ್ಗೆ ಡಿಜಿಟಲ್ ರೀಡೇಬಲ್ ಫಾರ್ಮೆಟ್ ಕೊಡಿ. ಇವತ್ತು ಸುಪ್ರೀಂ ಕೋರ್ಟ್ ಸಮೇತ ಆದೇಶ ಕೊಟ್ಟಿದೆ. 60 ಲಕ್ಷ ಮತದಾರರನ್ನ ಮತದಾನದ ಹಕ್ಕನ್ನ ಏನು ಚುನಾವಣೆ ಆಯೋಗ ನಿರಾಕರಿಸಿತ್ತು ಅದಕ್ಕೆ ಉತ್ತರವನ್ನ ಚುನಾವಣಾ ಆಯೋಗ ಕೊಡ್ಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಇವತ್ತು ಈಗಷ್ಟೇ 3 ಗಂಟೆಗಳ ಕೆಳಗಡೆ 3 ದಿನಗಳ ಸತತ ವಾದ ವಿವಾದದ ನಂತರ ಅದು ಒಂದು ಹೇಳಿಕೆ ಕೊಟ್ಟಿದೆ, ಒಂದು ತೀರ್ಪು ಕೊಟ್ಟಿದೆ. ಇಷ್ಟಾದ್ರೂ ಚುನಾವಣಾ ಆಯೋಗ ಎಚ್ಚೆತ್ಕೋಬೇಕು. ನಮ್ಮ ಹಕ್ಕು, ನಮ್ಮ ಓಟಿನ ಹಕ್ಕನ್ನ
ಬಿಹಾರದಲ್ಲಿರೋ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು, ದೇಶದಲ್ಲಿರೋ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಎಲ್ಲೋ ಒಂದ್ ಕಡೆ ತಾತ್ಸಾರ, ನಾನ್ ಯಾಕೆ ಹೋಗೋ ಟಾಕಣ ಅನ್ನೋದು. ಇದನ್ನ ಪ್ರಜಾಪ್ರಭುತ್ವನ ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ನಮ್ ಕೈಯಲ್ಲೇ ಇದೆ. ಆದ್ರಿಂದ ಇಲ್ಲಿ ಎಚ್ಚರ ಆಗ್ಬೇಕಾಗಿರೋದು ಪ್ರಜಾಪ್ರಭುತ್ವದ ಪ್ರಭುಗಳಾದ ಸಾಮಾನ್ಯ ಸಾಮಾಜಿಕ ಕಾರ್ಯಕರ್ತರು. ಸೊ ನಾವಿದೀವಿ ಕಾಂಗ್ರೆಸ್ ಪಾರ್ಟಿಯಾಗಿ ಅವ್ರ ಪರವಾಗಿ, ಧ್ವನಿ ಇಲ್ದವ್ರ ಪರವಾಗಿ. ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಉಳಿಸಿ ಉಳಿಸಿ ಸಂವಿಧಾನ ಉಳಿಸಿ, ಉಳಿಸಿ ಉಳಿಸಿ ಸಂವಿಧಾನ